ಮಕ್ಕಳು ಯಾವ ಶಾಲೆಯಲ್ಲಿ ಕಲಿತಾರೆ ಹಾಗೂ ತಳಪಾಯ ಹೇಗಿದೆ ಹಾಗೆ ಬೆಳೆಯುತ್ತಾರೆ ಎಂದು ಮಡಿಕೇರಿ ಕ್ಯೂನ್ಸ್ ಅಕಾಡೆಮಿ ಮುಖ್ಯಸ್ಥರಾದ ರಾಣಿ ಅಂತೋಣಿ ಡಿಸೋಜ ಅಭಿಪ್ರಾಯಪಟ್ಟರು. ಆಲೂರು ಸಿದ್ದಾಪುರ ಅದಿತಿ ಲಿಟಲ್ ಫೀಡ್ಸ್ ಕಿಂಡರ್ ಗಾರ್ಟನ್ ಶಾರದಾ ಅಕಾಡೆಮಿ ಇಲ್ಲಿ ಯುಕೆಜಿ ಮಕ್ಕಳ ಬೀಳ್ಕೊಡುಗೆಯ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಸ್ವಾಭಿಮಾನಿ ಮತ್ತೆ ಎಷ್ಟು ಹಠವಾದಿ ಅಂತ ಹೇಳಕ್ಕೆ ನಿದರ್ಶನ ಈ ಸ್ಕೂಲ್. ಮತ್ತೆ ಅವ್ರಿಗೆ ಮಕ್ಕಳ ಮೇಲೆ ಇರುವ ಪ್ರೀತಿ ನೀವು ಈಗ ನೋಡ್ತಾ ಇರ್ಬೋದು. ನಾನು ಅವ್ರ ಮದುವೆಗೆ ಮೊದಲಿಂದನೇ ಮಕ್ಕಳ ಮೇಲೆ ಏನು ಪ್ರೀತಿ ಇದೆ ಅಂತ ಹೇಳೋದು ಗೊತ್ತು. ಅದಕ್ಕೆ ಈ ಪುಟ್ಟ ಪುಟ್ಟ ಮಕ್ಕಳಿಗೋಸ್ಕರ ಒಂದು ಶಾಲೆನ ಮಾಡಿದ್ದಾರೆ. ಅದು ಆಲ್ ದ ಬೆಸ್ಟ್ ರೀನಾ. ಇನ್ನು ನೆಕ್ಸ್ಟ್ ಅವರು ಬರೀ LKG UKGಗೆ ಸೀಮಿತ ಆಗಿರೋದೆ. ಇನ್ನು ಹೆಚ್ಚಿನ ಕ್ಲಾಸಸ್ 1ನೇ ಕ್ಲಾಸ್ ಇರ್ಬೋದು 7th ಮಿಡಲ್ ಸ್ಕೂಲ್ ಗಂಟ ಅಚೀವ್ ಮಾಡಲಿ, ಅಲ್ಲಿಂದ ಹೈಸ್ಕೂಲ್ ಗಂಟ ಅಚೀವ್ ಮಾಡಲಿ ಅಂತ. ಯಾಕಂತಂದರೆ ಒಂದೇ ಸರಿ ಯಾರೂ ಮೇಲಕ್ಕೆ ಹತ್ತೋದಿಲ್ಲ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೇ ಅದೊಂದು ವ್ಯಾಲ್ಯೂಬಲ್. ಒಂದೇ ಸರಿ ಹತ್ತಿದ್ರೆ ಏನಾಗ್ತದೆ, ಬಿದ್ದೋಗ್ತಾರೆ. ಆ್ಯಕ್ಚುಲಿ ನನ್ನದು ಒಂದು ಅಕಾಡೆಮಿ ಇದೆ. ನಾನು ಪುಟ್ಟದಾಗಿ ಸ್ಟಾರ್ಟ್ ಮಾಡಿರೋದು. ಈಗ ಅದು ದೊಡ್ಡದಾಗಿ ಬೆಳೆದಿದೆ. ನನ್ನಲ್ಲಿ ಬ್ಯೂಟಿಷಿಯನ್ ಕಲೀಲಿಕ್ಕೆ ಬರ್ತಾರೆ, ಫ್ಯಾಷನ್ ಡಿಸೈನಿಂಗ್ ಕಲೀಲಿಕ್ಕೆ ಬರ್ತಾರೆ, ನೈಲ್ ಆರ್ಟ್ ಕಲೀಲಿಕ್ಕೆ ಬರ್ತಾರೆ. ಇದೆಲ್ಲನೂ ನಾನೇ ಹೇಳಿಕೊಡ್ತೀನಿ. ಎತ್ತರಕ್ಕೆ ಬೆಳೆದಿದ್ರೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳೋದು ನನ್ನ ಹಾರೈಕೆ. ಆ್ಯಕ್ಚುಲಿ ಅವಳು ನನಗೆ ರೀನಾ ಮಾತ್ರ ಅಲ್ಲ, ನನ್ನ ಸ್ವಂತ ತಂಗಿ ಥರ ಕೂಡ. ಓಕೆ, ಮತ್ತು ಇನ್ನೇನು ಹೇಳಬೇಕಾದ್ರೆ ನೀವೆಲ್ಲರೂ ತುಂಬ ಸಹಕಾರ ಕೊಟ್ಟಿರ್ತೀರಿ ಅಂದ್ಕೊಂಡಿದ್ದೀನಿ. ಏನು ಪೋಷಕರು, ಯಾಕಂತಂದರೆ ಇದು LKG UKG ಅಂತ ಹೇಳೋದು ಒಂದು ಫೌಂಡೇಶನ್. ನಾವಿಲ್ಲಿ ಏನು ಕಲಿತೀವಿ ಅದೇ ನಾವು ಡಿಗ್ರಿಗಂತ ಹೋದ್ರು ಅದೇ ಮೇಯ್ನ್. ಬೇಸ್ಮೆಂಟ್ ಸೇರಿಲ್ಲದಿದ್ದರೆ ಯಾವುದೂ ಸೇರಿರೋದಿಲ್ಲ, ಹೌದಲ್ವಾ? ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು, ಆಗ ಅವರು ಎತ್ತರಕ್ಕೆ ಬೆಳೀತಾರೆ. ಸೊ ಫೌಂಡೇಶನ್ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಯಾಕಂದರೆ ರೀನಾ ಕಲಿಸಿದ್ದು ಅಂತ ಹೇಳುವಾಗ ಫೌಂಡೇಶನ್ ಸ್ಟ್ರಾಂಗ್ ಆಗೇ ಇರ್ತದೆ. ಅವರನ್ನು ಓದುವ ಬುಕ್ಸ್ ಇರ್ಬೋದು, ಅವರ ಸ್ವಾಭಿಮಾನ, ಹಠ, ಧೈರ್ಯ ಇದೆಲ್ಲ ಅವರ ಮಕ್ಕಳಲ್ಲಿ ತುಂಬಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಉದ್ಯಮಿ ಜಯಕುಮಾರ್ ಮಾತನಾಡಿ, ಇಂದು ಈ ಶಾಲೆ ಇತ್ತೀಚೆಗೆ ಪ್ರಾರಂಭವಾಗಿದ್ದರೂ ಮಕ್ಕಳ ಉತ್ತಮ ಕಲಿಕೆಯಿಂದಾಗಿ ವೇಗವಾಗಿ ಬೆಳೀತಾ ಇದೆ ಎಂದರು. ಸಂಸ್ಥೆ ಅಧ್ಯಕ್ಷೆ KP ರೀನಾ ಮಾತನಾಡಿ, ತಾನು ಬೇರೆ ಬೇರೆ ಉದ್ಯೋಗ ಮಾಡಿಕೊಂಡಿದ್ದೆ, ಆದರೆ ನನಗೆ ಶಿಕ್ಷಕಿ ಆಗಬೇಕು ಎಂಬ ನನ್ನ ಕನಸಾಗಿತ್ತು. ಅದು ಆಗಿರಲಿಲ್ಲ. ಅನೇಕರ ಮಾರ್ಗದರ್ಶನ ಪಡೆದು ಶಿಕ್ಷಕಿಯಾದೆ ಎಂದರು. ತೊಂದರೆ ಕೊಡಲ್ಲ ಮಕ್ಕಳು. ಈಗಲೇ ನಮ್ಮಲ್ಲಿ ಇನ್ನೊಂದು ಹೇಳ್ಬೇಕು, ನಾವು ಸರ್ಪ್ರೈಸ್ ಎಕ್ಸಾಮ್ ಅಂತ ಮಾಡಿದ್ವಿ. ಯಾಕಂದರೆ ಯೂಶ್ವಲಿ ನಾವು ಎಕ್ಸಾಮ್ ಮಾಡಬೇಕಾದ್ರೆ ಮಕ್ಕಳಿಗೆ ಏನು ಮಾಡ್ತೀವಿ, ಏನಾದ್ರು ಬರೀಲಿಲ್ಲ ಅಂದರೆ ಇದೇನು ಅಂತ ಕೇಳಿಬಿಟ್ಟು ಬರ್ಸ್ತೀವಿ ನಾವು. ಆ ಥರ ಮಾಡೋದ್ರಿಂದ ನಮಗೆ ಯಾರು ಟಾಪರ್ ಅಂತ ರೆಕಾಗ್ನೈಸ್ ಮಾಡಿ ಅಲ್ಲಿ ಪ್ರೈಸ್ ಕೊಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಒಂದು ಸರ್ಪ್ರೈಸ್ ಆಗಿ ಏನು ಕೊಡ್ತೀವಿ ಗೊತ್ತಿಲ್ಲ ಅನ್ನೋ ಥರ ಒಂದು 50 ಮಾರ್ಕ್ಸ್ಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ 3 ಮಿಕ್ಸ್ ಮಾಡಿ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದೆ. ಸೊ ರಿಯಲ್ ಆಗಿ ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವರು ಅದನ್ನು ರೀಡ್ ಮಾಡಿ ಅವರೇ ಬರೀಬೇಕು ಅಂತ. ಸೊ ನಾವು ಅದೇ ಥರ ಒಳ್ಳೆ CET ಥರ ಮಾಡಿದ್ವಿ. ಆ್ಯಕ್ಚುಲಿ ಹಾಗೆಲ್ಲ ಮಾಡೋಂಗಿಲ್ಲ, ಅದು ಮಕ್ಕಳಿಗೆ ನಾವು ಹಿಂಸೆ ಕೊಟ್ಟಂಗೆ ಅನಿಸುತ್ತೆ. ಆದರೂ ಕೂಡ ನಾವು ದೂರ ಚೈರೆಲ್ಲ ಹಾಕಿ ಯಾರು ಮಾತಾಡದೇ ಇರೋ ಥರ, ಏನು ಗೈಡ್ ಮಾಡದೇ ಇರೋ ಥರ ಮಾಡಿಬಿಟ್ಟು ನಾವು ಎಕ್ಸಾಮ್ನ ಮಾಡಿದ್ವಿ. ಅದರಲ್ಲಿ 2 ಮಕ್ಕಳು 48 ತೊಗೊಂಡಿದ್ದಾರೆ. ಅದು ಏನಿದೆ ಅಂತಲೇ ಗೊತ್ತಿಲ್ಲ. ರೀಡಿಂಗ್ ಬರಲಿಲ್ಲ ಅಂತಂದರೆ ಅದನ್ನು ಅವ್ರಿಗೆ ಮಾಡೋಕ್ಕೆ ಆಗಲ್ಲ. ನಾವಲ್ಲಿ ABCD ಬರೀಲಿಕ್ಕೆ ಕೊಟ್ಟಿದ್ವಿ. ರೈಟ್ ಅಪ್ಪರ್ ಕೇಸ್ ಲೆಟರ್ಸ್ ಅಂತ. ತುಂಬ ಮಕ್ಕಳು ಬರೀಲಿಲ್ಲ ಅಪ್ಪರ್ ಕೇಸ್. ಯಾರಿಗೆ ನಿಜವಾಗ್ಲೂ ರೀಡಿಂಗ್ ಬಂದಿತ್ತು ಅವ್ರು ಮಾತ್ರ ಬಂದಿದ್ದಾರೆ. ಸೊ ನಮಗೆ ಒತ್ತೇನಿತ್ತು ಅಂದರೆ ಕ್ವಶನ್ನ ಅವರೇ ರೀಡ್ ಮಾಡಿಕೊಂಡು ಅವರೇ ಓದಬೇಕು ಅಂತ. ಸೊ 48 ಇಬ್ಬರು ತೊಗೊಂಡ್ರು, 47 ಒಬ್ಬಳು ತೊಗೊಂಡ್ರು, ಆಮೇಲೆ 46 ಒಬ್ಬ ತೊಗೊಂಡ. ಉಳಿದಿರೋ ಮಕ್ಕಳು ಎಷ್ಟು ತೊಗೊಂಡಿದ್ದಾರೆಪ್ಪ ಅಂದರೆ 30 ಎಬೋ ತೊಗೊಂಡಿದ್ದಾರೆ, 40 ಬಿಲೋ ತೊಗೊಂಡಿದ್ದಾರೆ. ಇನ್ನೊಂದಿಬ್ರು 42 40 ತೊಗೊಂಡಿದ್ದಾರೆ. ಕವನ್ ಮತ್ತು ಮನ್ವಿತ್ SR 40 42 ತೊಗೊಂಡಿದ್ದಾರೆ. ಅದು ಕೂಡ ಕಮ್ಮಿ ವಿಷಯ ಏನಲ್ಲ. ಫಸ್ಟ್ ಅಂತ ಬಂದಿರದೇ ಇರ್ಬೋದು, ಹಾಗಾದರೆ 40 ಮಾರ್ಕ್ಸ್ ಕೂಡ ನಾನು ಕೊಟ್ಟಿರೋ ಎಕ್ಸಾಮಲ್ಲಿ ತೊಗೊಂಡಿರೋದು ಕಮ್ಮಿ ವಿಷಯ ಏನಲ್ಲ. ಇನ್ನು ಉಳಿದಿರೋರು ಅಬೌಟ್ 20 ತೊಗೊಂಡಿದ್ದಾರೆ, ಅದು ಕೂಡ ಗುಡ್. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈ ಮಕ್ಕಳು ಕಲ್ತಿರೋದು ಬೇಸಿಕ್ ಏನಿದೆ ಅದು ಫುಲ್ ಬಂದಿದೆ. ರೀಡಿಂಗ್ ಹೈ ಲೆವೆಲ್ ಸ್ವಲ್ಪ ಕೆಲವು ಮಕ್ಕಳಿಗೆ 1-2-3 ಜನ ಸ್ವಲ್ಪ ಕಲಿಕೆಯಲ್ಲಿ. ಈ ಸಂದರ್ಭ ಶಿಕ್ಷಕರಾದ ಅಂಕಿತಾ, ಲಲಿತಂಬ JD, ಡಯಾನಾ KJ ಮುಂತಾದವರು ಪಾಲ್ಗೊಂಡಿದ್ದರು.